ನಮಸ್ಕಾರ ಗುರು. ಇವತ್ತು ಬೂದ್ಗೆರೆ ಜಾತ್ರೆ ಇತ್ತು ಅಂತ ಅಂದ್ಬಿಟ್ಟು ನಾನೇನು ದಿವಸ ಗಾಡಿ ಎತ್ಕೊಂಡು ಸೀದಾ ಹೋಗಿದ್ದೆ ನಮ್ಮ ಮನೋಜ್ನವ್ರ ಮನೆ ಹತ್ರ. ಹೋಗಂಗೆ ನಮ್ಮ ಮನೋಜ್ನ ತಕೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ ನಮ್ಮ ಮೇಣ್ಣವ್ರ ಮನೆ ಹತ್ರ. ಅವ್ರ ಮನೆ ಹತ್ರ ಹೋಗಿ ಸೀದಾ ನಮ್ಮ ಮೇಣ್ಣನೆ ತಕೊಂಡು ಹೋಗಿದ್ದೆ ನಾವು ಬೂದ್ಗೆರೆ ಜಾತ್ರೆಗೆ. ಹೋಗಿದ ತಕ್ಷಣ ಒಂದು ಸ್ವಲ್ಪ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಸೀದಾ ಹೋಗಿದೆ ಪೊಟ್ಯಾಟೊ ತರ್ತೀನಿ ನಾನು ಅಂತ ಅಂದ್ಬಿಟ್ಟು. ಹೋಗಿದ ತಕ್ಷಣನೇ ಒಂದೆರಡು ಆರ್ಡರ್ ಮಾಡಿದಾದ್ಮೇಲೆ ಅವಣ್ಣ ಪೊಟ್ಯಾಟೋನೆಲ್ಲ ಎಣ್ಣೆಗೆ ಹಾಕಿ ನೀಟಾಗಿ ಕರೀತಾ ಇದ್ರು. ಅಲ್ಲಿಂದ ಸೀದಾ ದೇವಸ್ಥಾನ ಹತ್ರ ಹೋಗಿ ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಹಾಗೆ ತೆರೆಯಲ್ಲಿದ್ದ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಸೀದಾ ಹೋಗಿದ್ದೆ ಆಟ ಆಡಕ್ ಹೋಗೋಣ ಅಂತ. ಹೋಗ್ತಂಗೆ ಅಲ್ಲಿದ್ದ ಲೈಟಿಂಗ್ಸ್ ಎಲ್ಲ ಒಂದೊಂದು ವಿಡಿಯೋ ಮಾಡ್ಕೊಂಡು ಸೀದಾ ಹೋಗಿದೆ ಆಟ ಆಡಕ್ಕೆ. ಅಲ್ಲಿ ಫುಲ್ಲು ಜನ ತುಂಬ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಯಾವ್ದು ಆಡದೆ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಆಮೇಲೆ ನನ್ನ ಶಿಷ್ಯ ಈ ಆಟ ಆಡಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ನಿಂತಿದ್ದ. ನಮ್ಮ ಮನೋಜ ಮಂಜಾಣ ಸ್ನಾನ ಆಗಿರೋದ್ರಿಂದ ಅವನ ಡೈಲಾಗ್ ಹೇಳ್ಕೊಂಡಿದ್ದ. ಆಮೇಲೆ ಓಡಾಡ್ತಾ ಹಂಗೆ ಹೊಟ್ಟೆ ಸಿತ್ತಿತ್ತು ಅಂತ ಅಂದ್ಬಿಟ್ಟು ಹೊಟ್ಟೆಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಸೀದಾ ಗೋಬಿ ಅಂಗಡಿ ಹತ್ರ ಬಂದ್ವಿ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಗೋಬಿ ರೈಸ್ ಆರ್ಡರ್ ಮಾಡಿದ್ವಿ. ಆಮೇಲೆ ಆರ್ಡರ್ ಮಾಡಿದ್ದು ಇಸ್ಕೊಂಡು ಸರಿಯಾಗಿ ಬಾರಿಸಿದ್ವಿ. ಆಮೇಲೆ ಅಲ್ಲೇ ಮೆರವಣಿಗೆ ಮಾಡ್ತಿದ್ವಿ ದೇವ್ರುಗಳನ್ನೊಂದು ವಿಡಿಯೋ ಮಾಡ್ಕೊಂಡು. ಅಲ್ಲಿಂದ ಸೀದಾ ಆರ್ಕೆಸ್ಟ್ರಾ ನೋಡೋಣ ಅಂತ ಬಂದ್ವಿ. ಅಲ್ಲೋಗಿ ನೋಡಿದಾಗ ನಮ್ಮ ಅಪ್ಪು ಸರ್ತು ಸಾಂಗ್ ಆಡ್ತಾ ಇದ್ರು. ಆರ್ಕೆಸ್ಟ್ರಾ ನೋಡ್ಕೊಂಡು ಮತ್ತೆ ನಾವು ಹೋಗಿದ್ದೆ ದೇವಸ್ಥಾನ ಹತ್ರ. ಅಲ್ಲಿ ಹೋಗಿದ ತಕ್ಷಣ ನಮ್ಮ ಚಿರು ಸಿಗ್ದ. ಆಮೇಲೆ ಚಿರುನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಸೀದಾ ಬಂದಿದ್ದೆ ಕರ್ಕೊಂಡು ನೋಡಿ ಹತ್ರ. ಕರಗ ಎತ್ತಿದ್ದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸರಿ ಅಂತ ನನ್ನ ಫ್ರೆಂಡ್ ಹತ್ರ ವಿಡಿಯೋ ಕಳ್ಸ್ಕೊಂಡು. ಸೀರೆ ಉಡಿಸಿ ಬಳೆಯ ತೊಡಿಸಿ, ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ, ಧರ್ಮನಿಗೆ ತಲೆಗೆ 7 ಬಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ, ನಗು ಶಂಕಿಸಿದರ ಪ್ರಳಯ ಎಂದಳಮ್ಮ, ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ. ಆಡಿದ ಮಾತನ್ನು ಬೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಆಮೇಲೆ ಕರ್ಗ ಎಲ್ಲ ನೋಡ್ಕೊಂಡು ಸೀದಾ ಮಲ್ಗನ ಅಂತ ಅಂದ್ಬಿಟ್ಟು ಬೇಣವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಹತ್ರ ಹೋಗಿ ಮಲ್ಗಕ್ಕೆಲ್ಲ ನೀಟಾಗಿ ಹಾಸ್ಕೊಂಡು ನಮ್ಮ ಹೆಣ್ಣು ಊಟ ಹಾಕೊಟ್ಟ. ನಮ್ಮ ಶಿಷ್ಯ ಲೈಟ್ ಹಿಡಿತವನೆ. ಇವನ್ ನೋಡ್ರಿ ಇವೆಲ್ಲ ತೋರಿಸ್ಬೇಡ್ರಿ. ಆಮೇಲೆ ಹೊಟ್ಟೆ ಸಿತ್ತಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ರಿ. ನಮ್ಮ ಮನೋಜ ಇದ್ಯಾವುದೋ ರೀಲ್ಸ್ ನೋಡ್ಕೊಂಡು ಸಿಕ್ಕಾಪಟ್ಟೆ ನಗ್ತಾ ಇದ್ದ. ಆಮೇಲೆ ನಿದ್ದೆ ಬರ್ತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಓಡಾಡ್ಕೊಂಡಿದ್ರಿ. ನೋಡ್ರ ಇಲ್ಲಿ
ಆಮೇಲೆ ಹೇಗಿದ್ರೆ ಇದ್ದಿದ್ದೀರಿ ಅಂತ ಅಂದ್ಬಿಟ್ಟು ಇನ್ನೊಂದು ರೌಂಡು ಜಾತ್ರೆ ಸುತ್ತಾಡ್ಕೊಂಬರಕ್ಕೆ ಹೋದ್ವಿ. ಓಡಾಡ್ಕೊಂಡಂಗೆ ಬಜ್ಜಿ ಗೊಂಡ ಪಾರ್ಸಲ್ ಮಾಡಿಸ್ಕೊಂಡು ಎಷ್ಟೊಂದು ನಿದ್ದೆ ಮಾಡ್ತಾ ಇದೆಯಾ? ಟೈಮ್ ಸಿಕ್ಕಾಪಟ್ಟೆ ಆಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೋಜಂಗೆ ಫುಲ್ ನಿದ್ದೆ ಹೇಳ್ದಿತ್ತು. ಆಮೇಲೆ ಪಾರ್ಸಲ್ ಮಾಡಿರೋದನ್ನ ಇಸ್ಕೊಂಡು ಸೀದಾ ವೈನವ್ರ ಮನೆ ಹತ್ರ ಬಂದ್ವಿ. ಹೋಗ್ ಶಿಷ್ಯ ಮನೆಗೆ ಹೋಗೋ. ಮೋಹನ ಮನೆಗೆ ಹೋಗೋ. 2 ಗಂಟೆ ಆಯ್ತು. ಚಳಿಗಾಗಿ ಬಜ್ಜಿ ತಗೊಂಡ್ ಬಂದಿದೀವಿ ತಿನ್ನೋಣ ಅಂತ. ಚಳಿಗೆ ಬಜ್ಜಿ ತಗೊಂಡ್ ತಿಂತಾ ಇದೀವಿ ನೋಡಿ. ನಮ್ಮ ಮನೋಜು, ನಮ್ಮ ಕ್ಯಾಶಿಯರ್ ವೇಣು, ನಾವು ಮಾತ್ರ ತಿನ್ನೋರು. ನನ್ನ ಶಿಷ್ಯ ಕೊಟ್ಟಿರೋ ಚಟ್ನಿನೂ ಬಿಡದೆ ಅದನ್ನೂ ಕುಡ್ಕೊಂಡಿದ್ದ. ಆಮೇಲೆ 4:50 ನಮ್ಮ ಮನೆ ಹತ್ರ ಕರ್ಕ ಬಂದಿತ್ತು. ಅಂತ ಮನೆ ಮೇಲಿಂದಾನೆ ಕರ್ಗೊಂದು ನಮಸ್ಕಾರ ಹಾಕೊಂಡು ಅದು ಹೋಗೋವರೆಗೂ ನಡ್ಕೊಂಡು ನಿಂತಿದ್ವಿ. ಹೋಗಿದಾದ್ಮೇಲೆ ರಗ್ಗೊಬ್ರು ಹಾಕೊಂಡು ಮಲ್ಕೊಂಡ್ವಿ. ಆಮೇಲೆ ಯಾರೋ ಮುಕ್ಕೊಲ್ಲಂಗಿದ್ದೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಮೇಡಮ್ ನೋಡ್ರೆ ಹತ್ಕೊಂಡು ನಿಂತಿದ್ದ. ನಮ್ಮ ಮೇಡನ್ ಸಮಾಧಾನ ಮಾಡ್ತಿದ್ರೆ ನಮ್ಮ ಮನೋಜ ಏನೋ ನೋಡ್ಕೊಂಡು ನಿಂತಿದ್ದ. ನಮ್ಮ ವೇಣು ಅಳ್ತಿದ್ದ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಮುಖನೇ ತೋರಿಸ್ಲಿಲ್ಲ. ಆಮೇಲೆ ಸರಿ ಅಂತ ನಮ್ಮ ವೇಣುಗ್ ಬಾಯ್ ಹೇಳಿ ಆಮೇಲೆ ಅಲ್ಲಿಂದ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಮ್ಮ ಮನೋಜನ್ ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹಂಗೆ ಬೋದ್ಗೆರೆ ಕೆರೆ ನೋಡ್ಕೊಂಡು ನಮ್ಮ ಮನೋಜ್ನವ್ರವ್ರಿಗೆ ಹೋಗಿ ಅವ್ನ ಮನೆ ಹತ್ರ ಬಿಟ್ಬಿಟ್ಟು ಅವ್ನಿಗೊಂದು ಬಾಯ್ ಹೇಳಿ ನಾನು ನನ್ನ ಶಿಷ್ಯ ಗಾಡಿ ತಗೊಂಡು ಸೀದಾ ನಮ್ಮವ್ರಿಗೆ ಬಂದ್ವಿ. ಆಮೇಲೆ ನಮ್ಮ ಶಿಷ್ಯಂಗ್ ಬಾಯ್ ಹೇಳಿ ಮನೆಗೆ ಬಂದೆ. ಸರಿ ಗುರು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Peace.